ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲ? ಇವತ್ತು ನಾನು ಈ ವಿಡಿಯೋದಲ್ಲಿ ಬ್ಲೌಸ್ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಸ್ಲೀವನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ಸ್ಟಿಚ್ ಮಾಡಾದಮೇಲೆ ಆರ್ಮದು ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಅದು 21 ಹಾಕಿ ಬಂದಿದೆ. ಸೊ ಅದನ್ನು ಹಿಡ್ಕೊಂಡ್ಬಿಟ್ಟು ನಾನು ಸ್ಲೀವನ್ನು ಕಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಮುಂಚೆನೇ ಯಾವತ್ತೂ ಸ್ಲೀವನ್ನು ಕಟ್ ಮಾಡಿ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಅಂತ ಬಟ್ಟೆನ ತೊಗೊಂಡಿರ್ತೀನಿ ಅಷ್ಟೇ, ಬಟ್ ಸ್ಲೀವಿದು ಶೇಪ್ ಕೊಟ್ಟಿರೋದಿಲ್ಲ. ಕೆಳಗಡೆ ಬಟ್ಟೆ ಕ್ರಾಸ್ ಇರುತ್ತೆ ಅಂತೇಳ್ಬಿಟ್ಟು ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆಯಿಂದ ಕ್ಯಾಪ್ ಡೌನ್ 3.5 ಇಂಚ್ ತೊಗೊಂಡಿದ್ದೀನಿ. ಅಲ್ಲಿಂದ ಕ್ರಾಸ್ ಆಗಿ 21 ಆಫ್ ಅಂತ ಹೇಳಿದ್ರೆ 10.5 ಆಗುತ್ತೆ. ಅಷ್ಟು ಕ್ರಾಸ್ ಸಿಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಸಿಕ್ಕಿಲ್ಲ ಅಂದಿದ್ದಕ್ಕೆ ಮತ್ತೆ ಬಟ್ಟೆ ನೋಡಿ ಒಂಚೂರು ಈ ಕಡೆ ಎಕ್ಸ್ಟ್ರಾ ತೊಗೊಂಡೆ. ಇವಾಗ ನಂಗೆ ಸಿಗ್ತಾ ಇದೆ ನನಗೆ 10.5 ಇಂಚಂಗೆ. ಸೊ ಅದಾದ ನಂತರ ಎಕ್ಸ್ಟ್ರಾ ಫ್ಯಾಬ್ರಿಕ್, ಕ್ರಾಸ್ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಮಾರ್ಜಿನಿಗೆ ನಾವು ಏನು 2 ಇಂಚ್ ಬಿಟ್ಟಿರ್ತೀವಿ, ಅಲ್ಲಿ ಆ ಸೈಡಿಂದ 2 ಇಂಚ್ ಅಷ್ಟು ಮಾರ್ಜಿನ್ ಬಿಟ್ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಕೆಳಗಡೆ ಸ್ಲೀವ್ದು ಮೆಜರ್ಮೆಂಟ್ ಏನಿದೆ ಆ ಮೆಜರ್ಮೆಂಟ್ ತೊಗೊಂಡಿದ್ದೀನಿ, ಪ್ಲಸ್ 2 ಇಂಚ್ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಒಂದು 2 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಸೆಂಟರ್ ಏನು ಕ್ರಾಸ್ ಇದೆ ಅದರ 1/2 ಇಂಚ್ ಸೆಂಟರ್ ಪಾಯಿಂಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ಮೇಲ್ಗಡೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಂದು ಶೇಪನ್ನು ಕೊಟ್ಟಿದ್ದೀನಿ. ಸೊ ಇಷ್ಟಾದ ನಂತರ ನಿಮ್ಮದು ಸ್ಲೀವ್ ಕಟ್ಟಿಂಗ್ ರೆಡಿ ಆಗುತ್ತೆ. ಇಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಶಾರ್ಟೇಜ್ ಇರೋದ್ರಿಂದ ಮತ್ತು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ಲೀವಲ್ಲಿ ನಾನು ಫ್ರಂಟ್ ಶೇಪನ್ನು ತೆಗ್ದಿಲ್ಲ ಫ್ರೆಂಡ್ಸ್. ಇದು ತೆಗೆದ್ರೆ ಮತ್ತೆ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಲೆಫ್ಟಿದು ರೈಟಿದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಈ ಥರ ಶಾರ್ಟೇಜ್ ಇರೋದು ಕ್ಲಾತನ್ನು ಅಟ್ಯಾಚ್ ಮಾಡಿಬಿಟ್ಟು ಸ್ಲೀವ್ ಫಸ್ಟ್ ನಾನು ಏನು ಶೇಪ್ ಕೊಟ್ಟಿದ್ದೀನಿ ಬ್ಯಾಕ್ ಶೇಪು ಅಷ್ಟಕ್ಕೆ ರೆಡಿ ಮಾಡ್ಕೊಳ್ತೀನಿ. ಎರಡೂ ಕಡೆಯೂ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಫಾಲೋ ಮಾಡ್ತೀನಿ. ಆಮೇಲೆ ಎಲ್ಲ ರೆಡಿ ಆದ ನಂತರ ನಾನು ಮತ್ತೆ ಫ್ರಂಟ್ ಶೇಪನ್ನು ಸಪ್ರೇಟಾಗಿ ತೊಗೊಳ್ತೀನಿ. ಲೆಫ್ಟಿಗೆ ರೈಟ್ ಇಲ್ಲಾಂದರೆ ಮತ್ತೆ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಹೋಗುತ್ತೆ ಫ್ರೆಂಡ್ಸ್, ಸ್ಟಿಚಿಂಗ್ ಮಾಡುವಾಗ ಇದ್ರದ್ದದ ಅಂತ. ಸೊ ಹಾಗಾಗಿ ನೀವು ಸಹ ನಿಮಗೆ ಈ ಥರ ಕನ್ಫ್ಯೂಷನ್ಸ್ ಜಾಸ್ತಿ ಇದ್ದರೆ ನೀವು ಸಹ ನಾನಿದು ಬಿಗಿನರ್ಸ್ರಿಗೋಸ್ಕರ ಹೇಳ್ಕೊಡ್ತಾ ಇರೋದು. ನೀವು ಈ ಥರ ಫ್ರಂಟ್ ಮಾರ್ಕಿಂಗ್ ಮಾಡ್ಕೊಬೇಡಿ, ಜಸ್ಟ್ ಬ್ಯಾಕ್ ಮಾಡಿಕೊಂಡು ಬ್ಯಾಕ್ ಶೇಪ್ ತೊಗೊಂಡು ಸ್ಟಿಚ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಮೇನ್ ಫ್ಯಾಬ್ರಿಕ್ಕನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತಲ್ಲ ಫ್ರಂಟ್ ಮತ್ತು ಬ್ಯಾಕ್ ಮೇನ್ ಫ್ಯಾಬ್ರಿಕ್ ಹೇಗಿದೆ ಅಂತ, ಅದನ್ನು ನೋಡ್ಕೊಂಬಿಟ್ಟು ಲೈನಿಂಗನ್ನು ಅಟ್ಯಾಚ್